ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕಪ್ಪ ಇನ್ನು ನಿಲ್ಲೇ ನಿಂತಿದ್ಯಾ? ಸಂಜನಾ ಇನ್ನು ಬಟ್ಟೆ ಬದಲಾಯಿಸ್ಕೊಂಡಿಲ್ವಾ? ಇಲ್ಲಮ್ಮ, ಸುಸ್ತಾಗ್ತಿತ್ತು ಅಂತಿದ್ಲು, ಈಗ ಬದಲಾಯಿಸ್ಕೊಳಕ್ ಹೋಗಿದ್ದಾರೆ. ಸರಿ, ಈ ಹಾಲು ಅವಳಿಗೆ ಕೊಡು. ಏನು ತಿಂದಿದ್ದಾಳೋ ಏನೋ ಪಾಪ. ಅವಳ ಹಾಲು ಕುಡಿಲಿ, ನಾನು ಅಡುಗೆ ಮಾಡಿಬಿಡ್ತೀನಿ. ಹಾಂ ನರಸಿಂಹ, ಹೇಳಮ್ಮ. ನಿನ್ನ ಹೆಂಡತಿ ನಿನ್ನ ಒಪ್ಪಿ ಸ್ಟೇಷನಿಂದ ಬಿಡಿಸಿದ್ದು ಅಲ್ಲದೆ ನಿಮ್ಮಪ್ಪ ನಿನ್ನ ಹೆಸರಲ್ಲಿ ಮಾಡ್ತಿದ್ದ ಶ್ರಾದ್ದನ ತಡೆದಿದ್ದಾಳೆ. ಅವಳನ್ನ ನೋಯಿಸ್ಬೇಡ, ಅವಳ ಜೊತೆ ಜಗಳನೂ ಆಡಬೇಡ. ಏನಾದರೂ ಅವಳು ನಿನ್ನ ಜೊತೆ ಜಗಳ ಆಡಿದ್ರೆ ಅವಳನ್ನ ಕ್ಷಮಿಸ್ಬಿಡು. ಅವಳು ತ್ಯಾಗದ ಮುಂದೆ ಅವಳು ಮಾಡೋ ತಪ್ಪು ಏನು ದೊಡ್ಡದಲ್ಲ. ಆಯ್ತಮ್ಮ, ಮುಂದೆ ಎಲ್ಲ ಒಳ್ಳೇದಾಗತ್ತಪ್ಪ, ಯೋಚನೆ ಮಾಡಬೇಡ. ಅಮ್ಮ, ಸಾಹೇಬ್ರು ಇಲ್ಲಿದ್ದಾರೆ. ಬೇಜಾರಲ್ಲಿ ಕೂತಿದ್ದಾರೆ. ಅವ್ರ ಸ್ವಭಾವ ನಿನಗೆ ಗೊತ್ತಲ್ವಾ? ಸ್ವಲ್ಪ ದಿನ ಹಾಗೆ ಇರ್ತಾರೆ, ಆಮೇಲೆ ಸರಿ ಹೋಗ್ತಾರೆ, ಕೋಪನೂ ಹೋಗುತ್ತೆ. ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಮ್ಮ. ನನ್ನ ಪುಟ್ಟಿ ಜೀವನ ಹಾಳಾಗಬಾರ್ದು ಅಂತ ಸಂಜೆ ತಾಳಿ ಕಟ್ಬಿಟ್ಟೆ. ಯಾರ ಮೇಲೂ ಬೆರಳು ಮಾಡಿ ತೋರ್ಸೋದು ಬಿಟ್ಟು ಆಗಿರೋ ತಪ್ಪನ್ನ ತಿದ್ಕೊಂಡು ಹೋಗ್ಬೇಕು. ನಾನು ಅಡುಗೆ ಮಾಡಿಬಿಡ್ತೀನಿ. ಸರಿ ಅಮ್ಮ. ಎಲ್ಲೋದ್ರು ಹಸ್ಬೆಂಡು? ಅಯ್ಯೋ, ಅಮ್ಮಂಗೆ ಒಂದು ಫೋನ್ ಮಾಡಬೇಕಿತ್ತು. ಹಲೋ ಅಮ್ಮ. ಯಾಕಮ್ಮ ಈ ರೀತಿ ಅನಾಹುತ ಮಾಡ್ಕೊಂಡೆ? ಅಲ್ಲಿ ನಿನ್ನ ಬಗ್ಗೆ, ಇಲ್ಲಿ ನರಸಿಂಹನ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅಲ್ಲ ಕಡೆ, ನಿನ್ನ ಗಂಡನ್ನ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಸೋಕೆ ಹೊರಟಿದ್ಯಲ್ಲ, ಇದು ಸರಿನಾ? ಅಷ್ಟರಲ್ಲಿ ನರಸಿಂಹ ಬಂದು ಹೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಿನ್ನ ಜೀವನ ಏನಾಗ್ತಿತ್ತು ಅಂತ ಗೊತ್ತಾ? ನನ್ನ ಹಸ್ಬೆಂಡು ಇನ್ನೊಂದು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ತಪ್ಪು ಅರ್ಥ ಮಾಡ್ಕೊಂಡು ನಾನು ಈ ಥರ ಮಾಡಿಬಿಟ್ಟೆ ಅಮ್ಮ. ಆದರೆ ಇದರಲ್ಲಿ ಅವ್ರದ್ದೇನೂ ತಪ್ಪಿರಲಿಲ್ಲ ಅಂತ ನಂಗೆ ಆಮೇಲೆ ಗೊತ್ತಾಯ್ತು. ಮತ್ತೆ ಈ ರಾದ್ದಾಂತಕ್ಕೆಲ್ಲ ಯಾರು ಕಾರಣ? ಇನ್ಯಾರು, ನನ್ನ ಗಂಡನ ಅದಕ್ಕೆ. ಊರಿಂದಾನೆ ಇದೆಲ್ಲ ಆಗಿತ್ತು. ಆದರೆ ನನ್ನ ಹಸ್ಬೆಂಡು ಅವ್ರಿಗೂ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಒಟ್ಟಿನಲ್ಲಿ ನನ್ನ ಹಣೆ ಬರ ಚೆನ್ನಾಗಿತ್ತು, ಅದಕ್ಕೆ ಅವ್ರ ಹೆಂಡತಿಯಾಗಿ ಉಳಿದಿದ್ದೀನಿ. ಅಮ್ಮ, ಈಗೇನೂ ಸಮಸ್ಯೆ ಇಲ್ಲ, ನಾನು ನನ್ನ ಹಸ್ಬೆಂಡು ಚೆನ್ನಾಗೇ ಇದ್ದೀವಿ. ಸಂಸಾರ ಅಂದಮೇಲೆ ಸಮಸ್ಯೆ ಬರುತ್ತೆ, ಸಂಬಂಧ ಅಂದಮೇಲೆ ಮನಸ್ತಾಪಗಳು ಬರುತ್ತೆ. ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೋಬಾರ್ದಮ್ಮ. ಆಯ್ತಮ್ಮ, ನಿನ್ನ ಪೊಲೀಸಪ್ಪ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನನಗೆ ಏನೂ ಆಗಲ್ಲ. ನೋಡು ದೀಪ, ಮತ್ತೆ ನಿನ್ನಿಂದ ಈ ಥರ ಏನಾದರೂ ತಪ್ಪಾಯ್ತು ಅಂದರೆ ನಾನಂತೂ ಸುಮ್ಮನೆ ಇರಲ್ಲಮ್ಮ. ಆಯಿತು. ಪೊಲೀಸಪ್ಪ ಏನು ಮಾಡ್ತಿದ್ದಾರೆ? ನೀನು ನರಸಿಂಹ ಮಾಡಿರೋ ಕೆಲಸದಿಂದ ಅವ್ರಿಗೆ ತುಂಬ ಕೋಪ ಬಂದಿದೆ. ಅಯ್ಯೋ, ಹೌದಾ? ಬಿಡು, ಸ್ವಲ್ಪ ದಿವಸ ಸರಿ ಹೋಗ್ತಾರೆ.